ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಭಾನುವಾರನೂ ಸಹ ಕರ್ತನ ಸನ್ನಿಧಾನಕ್ಕೆ ಬಂದಿರುವಂಥ ನಿಮ್ಮೆಲ್ಲರನ್ನ ದೇವರು ಹೆಸರಿಸಿಡಿದು ಆಶೀರ್ವದಿಸಲಿ. 2026 2ನೇ ತಿಂಗಳ 3ನೇ ವಾರಕ್ಕೆ ನಾವು ಬಂದುಬಿಟ್ಟಿದ್ದೀವಿ. ಆಗಲೇ ಇನ್ನೊಂದು ವಾರ, ಬರೋ ವಾರಕ್ಕೆ 2ನೇ ತಿಂಗಳು ಸಹ ಆಗೋಗುತ್ತೆ. ಸಮಯ ಬಹಳ ವೇಗವಾಗಿ ಬಹಳ ಬೇಗ ಹೋಗ್ತಾಯಿದೆ. ನಾವು ಮಾತ್ರ ನಂಬಿಕೆಯಲ್ಲಿ ಕುಂಟ್ಕೊಂಡು ಹೋಗ್ತಾ ಇದ್ದೀವಿ. ಆ ರೀತಿಯಲ್ಲಿ ಹೋಗದೆ ಈ ಕಾಲ ಎಷ್ಟು ವೇಗವಾಗಿ ಹೋಗ್ತಾ ಇದೆಯೋ ಅಷ್ಟೇ ವೇಗವಾಗಿ ದೇವರು ನಮ್ಮೆಲ್ಲರ ನಂಬಿಕೆಯನ್ನು ಬೆಳೆಸಲಿ. ಈ ಕಾಲ ಯಾವ ರೀತಿಯಲ್ಲಿ ವೇಗವಾಗಿ ಹೋಗ್ತಾ ಇದೆಯೋ ಅಷ್ಟೇ ದೇವರು ನಮ್ಮನ್ನು ವೇಗವಾಗಿ ಆಶೀರ್ವದಿಸಲಿ. ಈ ಭಾನುವಾರ ಕರ್ತನ ಸನ್ನಿಧಾನಕ್ಕೆ ಬಂದಿರುವಂಥ ನಮ್ಮಲ್ಲಿ ಯಾರೊಬ್ಬರು ಸಹ ಬರಿಗೆಯಲ್ಲಿ ವಾಪಸ್ ಹೋಗದೆ ಆಶೀರ್ವಾದಗಳನ್ನು ದೇವರು ನಿಮಗೆ ಕೊಟ್ಟು ಇಲ್ಲಿಂದ ನಡೆಸಿಕೊಡಲಿ. ಆಮೇನ್. ಈ ಸಮಯದಲ್ಲಿ ನಾವೊಂದು ವಾಕ್ಯವನ್ನು ಓದ್ಕೊಂಡು ದೇವರ ವಾಕ್ಯಗಳನ್ನು ಧ್ಯಾನ ಮಾಡೋಣ. ಇವತ್ತಿನ ಧ್ಯಾನಕ್ಕಾಗಿ ಆರಿಸ್ಕೊಳ್ತಾ ವಾಕ್ಯ ಭಾಗ ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 13ನೇ ವಾಕ್ಯದಿಂದ 15ನೇ ವಾಕ್ಯದವರೆಗೆ ಈ ಸಮಯದಲ್ಲಿ ಓದ್ಕೊಳ್ಳೋಣ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 13ನೇ ವಾಕ್ಯದಿಂದ 15ನೇ ವಾಕ್ಯ. ನಿಮ್ಮ ದೇವರಾದ ಯೆಹೋವನಲ್ಲಿಯೇ ಭಯಭಕ್ತಿ ಉಳ್ಳವರಾಗಿರಬೇಕು, ಆತನನ್ನೇ ಸೇವಿಸಬೇಕು, ಆತನ ಹೆಸರು ಹೇಳಿ ಪ್ರಮಾಣ ಮಾಡಬೇಕು. ಸುತ್ತಲಿರುವ ಜನಾಂಗಗಳು ಸೇವಿಸುವ ದೇವರುಗಳನ್ನು ನೀವು ಆರಾಧಿಸಬಾರದು. ನಿಮ್ಮ ಮಧ್ಯದಲ್ಲಿರುವ ನಿಮ್ಮ ದೇವರಾದ ಯೆಹೋವನು ತನಗೆ ಸಲ್ಲಬೇಕಾದ ಗೌರವವನ್ನು ಇನ್ನೊಬ್ಬನಿಗೆ ಸಲ್ಲಗೂಡಿಸ ದೇವರು. ಆತನು ನಿಮ್ಮ ಮೇಲೆ ಕೋಪಗೊಂಡರೆ ನಿಮ್ಮನ್ನು ಭೂಮಿಯ ಮೇಲೆ ಉಳಿಯದಂತೆ ನಾಶ ಮಾಡನು. ಆಮೇನ್. ಆಮೇನ್. ಹಲ್ಲೆಲೂಯಾ. ನಾವು ದೇವರಿಗೆ ಭಯಭಕ್ತಿಯಿಂದ ಇರಬೇಕು. ದೇವರಿಗೆ ಸಲ್ಲಬೇಕಾಗಿರುವಂಥ ಗೌರವವನ್ನು ನಾವೇನು ಮಾಡಬಾರ್ದು, ಬೇರೊಬ್ಬರಿಗೆ ಆ ಗೌರವವನ್ನು ಕೊಡಬಾರ್ದು. ಅಂದರೆ ದೇವರನ್ನು ಮಾತ್ರ ಆರಾಧಿಸಬೇಕು, ದೇವರಿಗೆ ಮಾತ್ರ ಭಯಭಕ್ತಿಯಿಂದ ಇರಬೇಕು. ಆ ಭಯಭಕ್ತಿಯನ್ನು ನೀವೇನಾದರೂ ಬೇರೆಯವರಿಗೆ ತೋರಿಸಿದ್ರೆ ನಿಮ್ಮನ್ನು ಭೂಮಿಯಿಂದಲೇ ದೇವರು ನಾಶ ಮಾಡ್ತಾನೆ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ನಾವು ದೇವರ ಭಯ ಮತ್ತು ಭಕ್ತಿಯ ಬಗ್ಗೆ ಕಳೆದ ದಿನಗಳಲ್ಲಿ ನಾವು ಧ್ಯಾನವನ್ನು ಮಾಡಿದ್ವಿ. ಯಾರಿಗಾದ್ರೂ ಜ್ಞಾಪಕ ಇದೆಯಾ? ಕಳೆದ ದಿನಗಳಲ್ಲಿ ದೇವರ ಭಯ ಅಂದರೆ ಏನು ಅಂಥೇಳಿ ನಾವು ಧ್ಯಾನವನ್ನು ಮಾಡಿದ್ವಿ. ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯದಲ್ಲಿ 31ನೇ ವಾಕ್ಯದಲ್ಲಿ ನಾನು ಹೇಳಿ ಆ ಒಂದು ವಾಕ್ಯವನ್ನು ನಾವು ಧ್ಯಾನ ಮಾಡಿದ್ವಿ. ಏನಂತ, ಅವರು ಭಯದಲ್ಲಿ ಬೆಳೆದು, ಭಕ್ತಿಯಲ್ಲಿ ಬೆಳೆದು, ಭಯದಲ್ಲಿ ನಡೆದು, ಪವಿತ್ರಾತ್ಮನಿಂದ ಪ್ರೋತ್ಸಾಹವನ್ನು ಹೊಂದಿ ಹೆಚ್ಚುತ್ತಾ ಬಂದರು. ಜ್ಞಾಪಕ ಇದೆಯಾ? ಹಲೋ. ಅಪೊಸ್ತಲ ಕೃತ್ಯಗಳು 9:31 ಪ್ರಸಂಗ ಮಾಡುವಾಗ ನಾವೇನಂತ ಹೇಳಿದ್ವಿ? ಅವರು ಭಕ್ತಿಯಲ್ಲಿ ಬೆಳೆದು, ಭಯದಲ್ಲಿ ನಡೆದು, ಪವಿತ್ರಾತ್ಮನಲ್ಲಿ ಪ್ರೋತ್ಸಾಹವನ್ನು ಹೊಂದಿ ಸಭೆ ಬೆಳೀತಾ ಇತ್ತು. ಆಮೇನ್. ನಾವು ಭಯದಲ್ಲಿ, ಭಕ್ತಿಯಲ್ಲಿ, ಪವಿತ್ರಾತ್ಮನಲ್ಲಿ ನಾವು ನಡೆಯಬೇಕು ಅಂತೇಳಿ ನಾವು ಕಳೆದ ಸಾರಿ ಧ್ಯಾನವನ್ನು ಮಾಡಿದ್ವಿ. ಆ ಧ್ಯಾನ ಮಾಡುವಾಗ ಭಯ ಅಂದ್ರೆ ಏನು ಅಂತೇಳಿ ನಾನು ಹೇಳಿದ್ದೆ. ಭಯ ಅಂದ್ರೆ ಪಾಪವನ್ನ ದ್ವೇಷಿಸುವಂಥದ್ದು ನಿಜವಾದ ಭಯವಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಇಲ್ಲೇ ಇದ್ದೀರಾ? ತಲೆ ಎತ್ತಿ ನೋಡಿ ಮುಂದೆಗಡೆ. ಎಲ್ಲರೂ ತಲೆ ಎತ್ತಿ ನಾವು ದೇವರ ವಾಕ್ಯಗಳನ್ನು ಕೇಳುವಾಗ ಮುಂದೆಗಡೆ ಗಮನಿಸಬೇಕು. ಸೇವಕರನ್ನು ನಾವು ನೋಡ್ತಾ ವಾಕ್ಯಗಳನ್ನು ಗಮನ ಇಟ್ಟು ನಾವು ಕೇಳುವಾಗ ದೇವರು ಖಂಡಿತವಾಗಿಯೂ ಆ ವಾಕ್ಯಗಳು ನಿಮ್ಮ ಹೃದಯದಲ್ಲಿ ಹೋಗಿ ನಾಟುವಾಗೆ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಾವು ದೇವರಿಗೆ ಭಯ ಭಕ್ತಿಯಿಂದ ನಾವು ನಡ್ಕೊಂಡು ನಾವು ಪಾಪವನ್ನು ದ್ವೇಷ ಮಾಡಬೇಕು. ಈ ಭಯದಿಂದ ಭಕ್ತಿಯಿಂದ ನಡ್ಕೊಳ್ಳುವಂಥ ನಮಗೆ ದೇವರು ಕೊಡುವಂಥ ಕೆಲವು ಆಶೀರ್ವಾದಗಳ ಬಗ್ಗೆ ಇವತ್ತು ನಾವು ಧ್ಯಾನವನ್ನು ಮಾಡಲಿಕ್ಕೆ ಹೋಗ್ತೀವಿ. ಕಳೆದ ಸಾರಿ ಭಯ ಅಂದರೆ ಏನು ಅಂತೇಳಿ ನಾವು ನೋಡಿದ್ವಿ. ಪಾಪವನ್ನು ದ್ವೇಷ ಮಾಡೋದು, ದೇವರಿಗೆ ಸಲ್ಲಬೇಕಾಗಿರುವಂಥ ಗೌರವವನ್ನು ಮತ್ತೊಬ್ಬರಿಗೆ ಕೊಡದೆ ದೇವರನ್ನು ಮಾತ್ರ ಆರಾಧಿಸುವಂಥದ್ದು ಅಂತೇಳಿ ನಾವು ಕಳೆದ ವಾಕ್ಯ ಭಾಗದಲ್ಲಿ ನಾವು ನೋಡಿದ್ವಿ. ಇವತ್ತು ನಾವು ಭಯಪಡುವಾಗ ದೇವರು ನಮಗೆ ಯಾವ ರೀತಿಯ ಆಶೀರ್ವಾದವನ್ನು ಕೊಡ್ತಾರೆ,
ಬೈಬಲ್ ಹೇಳ್ತದೆ ಬಹಳಷ್ಟು ಜನರು ಕೇವಲ ಭಕ್ತಿಯ ವೇಷದಲ್ಲಿ ಅವರಿದ್ದಾರೆ. 2 ತಿಮೋತಿ 3ನೇ ಅಧ್ಯಾಯ 5ನೇ ವಾಕ್ಯ ನಮಗೆ ಈ ರೀತಿಯಾಗಿ ಹೇಳುತ್ತೆ, ಬಹಳಷ್ಟು ಜನರು ಕೇವಲ ಭಕ್ತಿಯ ವೇಷದಲ್ಲಿ ಇರೋದ್ರಿಂದ ಅವರು ಕೆಲವು ಆಶೀರ್ವಾದಗಳನ್ನು ಹೊಂದಿಕೊಳ್ಳೋದಕ್ಕಾಗ್ತಾ ಇಲ್ಲ. ಆ ಭಕ್ತಿಯ ವೇಷದಿಂದ ನಾವು ಹೊರಗಡೆ ಬರುವಾಗ, ಆ ಭಕ್ತಿಯನ್ನ ನಾವು ಸಂಪೂರ್ಣವಾಗಿ ಕಾಪಾಡಿಕೊಳ್ಳುವಾಗ, ನಮ್ಮ ಜೀವನದಲ್ಲಿ ಭಕ್ತಿ ವೃದ್ಧಿ ಆಗುವಾಗ ದೇವರು ನಮಗೆ ಕೊಡುವಂತ ಕೆಲವು ಆಶೀರ್ವಾದಗಳ ಬಗ್ಗೆ ಇವತ್ತು ನಾವು ಧ್ಯಾನವನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಹಲ್ಲೆಲೂಯಾ. ಇವತ್ತು ನಾವು ದೇವರ ವಾಕ್ಯದಲ್ಲಿ ನಾವು ಭಯದಿಂದ ಭಕ್ತಿಯಿಂದ ನಾವು ಜೀವಿಸುವಾಗ ನಮ್ಗೇನು ಆಶೀರ್ವಾದ ಸಿಗುತ್ತೆ. ಬಹಳಷ್ಟು ಜನರು ಇವತ್ತು ಪಾಪ ಮಾಡಲಿಕ್ಕೆ ಭಯ ಪಡೋದಿಲ್ಲ. ಇವತ್ತು ಧೈರ್ಯವಾಗಿ ಎಲ್ಲ ಪಾಪಗಳನ್ನು ನಾವು ಮಾಡ್ತೀವಿ. ಒಬ್ಬ ಕೊಲೆ ಮಾಡಿಬಿಟ್ಟು ಹೋಗಿ ಸ್ಟೇಷನಲ್ಲಿ ಧೈರ್ಯವಾಗಿ ಹೇಳ್ತಾನೆ ನಾನೇ ಕೊಲೆ ಮಾಡಿದ್ದು. ಇನ್ನೊಬ್ಬನನ್ನು ಹೊಡೆದು ಬಿಟ್ಟು ಹೋಗಿ ಸ್ಟೇಷನಲ್ಲಿ ಹೇಳ್ತಾನೆ ನಾನೇ ಹೊಡೆದಿದ್ದು. ಇನ್ನೊಬ್ಬರ ಮೇಲೆ ಜಗಳ ಮಾಡಿಬಿಟ್ಟು ತಪ್ಪು ಇವ್ರದೇ ಇದ್ರು ಇವ್ರು ಹೋಗಿ ಸ್ಟೇಷನಲ್ಲಿ ಹೇಳ್ತಾರೆ ನಾನೇ ಮಾಡಿದ್ದು. ಇವತ್ತು ಪಾಪ ಮಾಡಲಿಕ್ಕೆ ಯಾರಿಗೂ ಭಯ ಇಲ್ಲ. ದೇವರಿಗೆ ಭಯ ಪಡೋದ್ರಲ್ಲಿ ಯಾರೂ ಇಲ್ಲ. ಪಾಪಕ್ಕೆ ಮಾತ್ರ ಧೈರ್ಯ ಇದೆ. ದೇವರಿಗೆ ಭಯ ಅನ್ನೋದು ಇವತ್ತು ಯಾರಲ್ಲಿಯೂ ಕಾಣಿಸ್ತಾ ಇಲ್ಲ. ಯಾಕಂದರೆ ದೇವರಿಗೆ ಭಯ ಅಂತಂದರೆ ಪಾಪವನ್ನು ದ್ವೇಷ ಮಾಡೋದು, ಪಾಪ ಮಾಡಲಿಕ್ಕೆ ಭಯ ಪಡೋದು. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಭಾಳಷ್ಟು ಜನ ಈ ಲೋಕದಲ್ಲಿ ಹೇಳ್ತಾರೆ, ನಾನು ದೇವರಿಗೆ ಭಯದಿಂದ ಇರುವಾಗ ನನಗೇನು ಆಶೀರ್ವಾದ ಸಿಗ್ತದೆ? ನನಗೆ ಯಾವಾಗಲೂ ದೇವರಿಗೆ ಭಯದಿಂದ ನಡ್ಕೊಳ್ಳುವಾಗಲೆಲ್ಲ ನನಗೆ ತುಂಬ ತೊಂದರೆ ಜಾಸ್ತಿ, ನನಗೆ ಕಷ್ಟ ಜಾಸ್ತಿ. ನಾನು ದೇವರಿಗೆ ಭಯಭಕ್ತಿಯಿಂದ ನಡ್ಕೊಂಡೆ, ನನಗೆ ಆಶೀರ್ವಾದ ಸಿಕ್ಕಲಿಲ್ಲ. ನಾನು ದೇವರಿಗೆ ಭಯಭಕ್ತಿಯಿಂದ ನಾನು ಜೀವಿಸಿದೆ, ದೇವರು ನನ್ನನ್ನು ಆಶೀರ್ವಾದ ಮಾಡಲಿಲ್ಲ ಅಂತೇಳಿ ಅನೇಕರು ಕಂಪ್ಲೇಂಟ್ಗಳನ್ನು ಹೇಳ್ತಾರೆ ಹೊರತು, ಆ ಭಯದಿಂದ ಭಕ್ತಿಯಿಂದ ನಾನು ಜೀವಿಸುವಾಗ ದೇವರು ನನ್ನನ್ನು ಈ ಥರ ಆಶೀರ್ವಾದ ಮಾಡಿದ್ರು, ನಾನು ದೇವರಿಗೆ ಭಯಭಕ್ತಿಯಿಂದ ನಡ್ಕೊಂಡೆ, ದೇವರು ನನ್ನ ಈ ಅಗತ್ಯಗಳನ್ನು ಪೂರೈಸಿದ್ರು ಅಂತ ಹೇಳುವಂಥವ್ರು ಬಹಳ ಬಹಳ ಕಡಿಮೆ ಜನ ಇದ್ದಾರೆ. ಇವತ್ತು ನಾವು ದೇವರಿಗೆ ಭಯದಿಂದ ಭಕ್ತಿಯಿಂದ ನಡೆಯುವಾಗ ದೇವರು ನಮಗೆ ಕೊಡುವಂಥ ಕೆಲವು ಆಶೀರ್ವಾದಗಳ ಬಗ್ಗೆ ಇವತ್ತು ನಾವು ಧ್ಯಾನ ಮಾಡೋಣ. ಕೀರ್ತನೆಗಳು 34ನೇ ಕೀರ್ತನೆ 9ನೇ ವಾಕ್ಯ. நம்ம ஆண்டவருக்கு பயபக்தியோடு இருக்கும் பொழுது ஆண்டவர் நம்மளுக்கு எப்படிப்பட்ட ஆசீர்வாதத்தை கொடுக்குறாங்கன்னு சொல்லிட்டு சங்கீதங்கள் 34:9 இப்படி சொல்லுது. ಕೀರ್ತನೆಗಳು 34ನೇ ಅಧ್ಯಾಯ 9ನೇ ವಾಕ್ಯ ನಮಗೆ ಈ ರೀತಿಯಾಗಿ ಹೇಳುತ್ತೆ, ಯೆಹೋವನ ಜನರೇ ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರಿ, ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಯಾವ ಕೊರತೆಯೂ ಇರುವುದಿಲ್ಲ. ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಯಾವ ಕೊರತೆಯೂ ಇರುವುದಿಲ್ಲ. ಹಲ್ಲೆಲೂಯಾ. ನಾವು ದೇವರಿಗೆ ಭಯಭಕ್ತಿಯಿಂದ ಇರುವಾಗ ಯಾವ ಕೊರತೆನೂ ಸಹ ನಮಗೆ ಇರೋದಿಲ್ಲ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರಿ, ನಮ್ಮ ದೇವರು ಕೊರತೆಗಳನ್ನ ನೀಗಿಸುವಂತ ದೇವರಾಗಿದ್ದಾರೆ. ಕೀರ್ತನೆಗಾರನು ಹೇಳ್ತಾನೆ, ಕೀರ್ತನೆ 23ನೇ ಕೀರ್ತನೆ 1ನೇ ವಾಕ್ಯದಲ್ಲಿ, ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡೆನು. ಆಮೆನ್, ಹಲ್ಲೆಲೂಯಾ. ನಾವು ದೇವರಿಗೆ ಭಯಭಕ್ತಿಯಿಂದ ಇರುವಾಗ ಯಾವ ಕೊರತೆಯೂ ನಮಗೆ ಆಗುವುದಿಲ್ಲ, ಯಾವ ಕೊರತೆನೂ ನಮಗೆ ಉಂಟಾಗೋದಿಲ್ಲ. ದೇವರು ನಮ್ಮ ಕೊರತೆಗಳನ್ನು ನೀಗಿಸುವಂತ ದೇವರಾಗಿದ್ದಾರೆ. ಬೈಬಲಲ್ಲಿ ಎಲಿಯನ ಬಗ್ಗೆ ನಾವು ನೋಡಬಹುದು. ಇಸ್ರಾಯೇಲ್ ದೇಶದಲ್ಲಿ 3.5 ವರ್ಷಗಳ ಕಾಲ ಬರಗಾಲ. ಆದರೆ ಎಲಿಯನು ದೇವರಿಗೆ ಭಯಭಕ್ತಿಯಿಂದ ಇದ್ದಂತ ಕಾರಣ ಕೆರೆ ತಳ್ಳದಲ್ಲಿ ಏನಾಯಿತು? ಕಾಗೆಯ ಮೂಲಕವಾಗಿ ರೊಟ್ಟಿಯನ್ನ ಮಾಂಸವನ್ನ ದೇವರು ಎಲಿಯನಿಗೆ ಕೊಟ್ಟರು. ಎಲಿಯನು ಪ್ರಾರ್ಥನೆಯನ್ನು ಮಾಡಿದಾಗ ದೇವರು ಎಲಿಯ ಕೊರತೆಗಳನ್ನ ನೀಗಿಸಿದ್ದಾರೆ. ನಮ್ಮ ಒಂದು ಜೀವನದಲ್ಲಿ ಅನೇಕ ಅನುಭವಗಳು ಆಗಿರಬೇಕು. ಏನಪ್ಪ ಅಂತಂದ್ರೆ ನಾವು ದೇವರಿಗೆ ಭಯಭಕ್ತಿಯಿಂದ ಇರುವಾಗ ದೇವರು ನಮ್ಮ ಅಗತ್ಯಗಳನ್ನು ತೀರಿಸಿದ್ದಾರೆ ಅಂತ ಹೇಳಿ. ದೇವರಿಗೆ ಭಯಭಕ್ತಿಯಿಂದ ಇದ್ದಂತ ಅಬ್ರಹಾಮನು ಮಗನನ್ನ ಮೋರಿಯ ಬೆಟ್ಟದ ಮೇಲೆ ಎತ್ಕೊಂಡು ಹೋಗಿ ಬಲಿಯಾಗಿ ಅರ್ಪಣೆ ಮಾಡಲಿಕ್ಕೆ ಹೋದಾಗ ಏನಾಯ್ತು? ದೇವರು ಅವನ ಮಗನಿಗೆ ಬದಲಾಗಿ ಒಂದು ಕುರಿಯನ್ನ ಕೊಡ್ತಾರೆ. ಆಗ ಅಬ್ರಹಾಮನು ಏನಂತ ಯೆಹೋವಾ ಈರೇ, ನನ್ನ ಅಗತ್ಯಗಳನ್ನ ಪೂರೈಸುವಂತ ದೇವರು. ಹಲ್ಲೆಲೂಯಾ.
ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ನಾವು ದೇವರಿಗೆ ಭಯಭಕ್ತಿಯಿಂದ ಇರುವಾಗ ಆತನು ನಮ್ಮ ಕೊರತೆಗಳನ್ನು ನೀಗಿಸುವಂಥ ದೇವರಾಗಿದ್ದಾರೆ. ನಿಮಗೆ ಅನುಭವ ಆಗಿದೆಯಾ? ನಿಮ್ಗೆ ಯಾವತ್ತಾದರೂ ಕೊರತೆ ಆದಾಗ, ಊಟಕ್ಕೆ ಕೊರತೆ ಆದಾಗ, ಅಥವಾ ಯಾವತ್ತಾದರೂ ನಿಮ್ಮ ಒಂದು ಕುಟುಂಬದಲ್ಲಿ ಹಣಕ್ಕೆ ಕೊರತೆ ಆದಾಗ, ನೀವು ನಿಜವಾಗಲೂ ದೇವರಲ್ಲಿ ಭಯಭಕ್ತಿಯಿಂದ ನಡ್ಕೊಂಡು ಪ್ರಾರ್ಥನೆಯನ್ನು ಮಾಡುವಾಗ ಎಷ್ಟೋ ಬಾರಿ ದೇವರು ನಮ್ಮೆಲ್ಲರ ಅಗತ್ಯಗಳನ್ನು ಆತನು ತೀರಿಸಿದ್ದಾನೆ. ಇನ್ನು ಕೆಲವರ ಅಗತ್ಯಗಳು ತೀರಲೇ ಇಲ್ಲ ಅಂತಂದರೆ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಂಡು, ನಾನು ದೇವರಿಗೆ ಭಯಭಕ್ತಿಯಿಂದ ಇರುವಾಗ ದೇವರು ನನ್ನ ಕೊರತೆಗಳನ್ನು ನೀಗಿಸ್ತಾರೆ ಅನ್ನುವಂಥ ನಂಬಿಕೆಯಿಂದ ನಾವು ದೇವರ ಭಯಭಕ್ತಿಯನ್ನು ರೂಢಿ ಮಾಡಿಕೊಳ್ಳುವಾಗ ಆತನು ನಮ್ಮ ಕೊರತೆಗಳನ್ನು ನೀಗಿಸುವಂಥ ದೇವರಾಗಿದ್ದಾರೆ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಅಪೊಸ್ತಲನಾದ ಪೌಲನು ಫಿಲಿಪಿಯರಿಗೆ ಬರೆದಂಥ ಪತ್ರಿಕೆಯಲ್ಲಿ 4ನೇ ಅಧ್ಯಾಯದಲ್ಲಿ ಆತನು ಹೇಳ್ತಾನೆ, ನಾನು ತೃಪ್ತಿಯಾಗಿರೋದಕ್ಕೂ ನನಗೆ ಗೊತ್ತು, ಕೊರತೆಯಲ್ಲಿ ಇರೋದಕ್ಕೂ ನನಗೆ ಗೊತ್ತು, ಆದರೆ ನನ್ನಲ್ಲಿ ಇರೋದ್ರಲ್ಲಿ ನಾನು ತೃಪ್ತಿಯಿಂದ ನಾನು ದೇವರನ್ನ ಮಹಿಮೆ ಪಡಿಸ್ತೇನೆ. ಇವತ್ತು ನಮ್ಮ ಕೊರತೆಗಳನ್ನು ದೇವರು ನೀಗಿಸ್ತಾರೆ. ದೇವರು ಕಾನಾ ಊರಿನ ಮದುವೆಗೆ ಹೋಗ್ತಾರೆ. ಕಾನಾ ಊರಿನ ಮದುವೆಯಲ್ಲಿ ದ್ರಾಕ್ಷರಸದ ಕೊರತೆ ಆಗಿರುತ್ತೆ. ದೇವ್ರು ಏನು ಮಾಡ್ತಾರೆ? ದ್ರಾಕ್ಷರಸದವನ್ನ ಅದ್ಭುತವನ್ನ ಮಾಡಿ ದ್ರಾಕ್ಷರಸದ ಕೊರತೆಯನ್ನು ದೇವರು ನೀಗಿಸ್ತಾರೆ. ಬೆಟ್ಟದಲ್ಲಿ ದೇವರು 5,000ಕ್ಕಿಂತ ಅಧಿಕವಾದ ಜನ ದೇವರ ವಾಕ್ಯಗಳನ್ನು ಕೇಳಲಿಕ್ಕೆ ಬಂದಿರ್ತಾರೆ. ಅಲ್ಲಿ ಊಟದ ಕೊರತೆ ಇರ್ತದೆ. ಕೇವಲ 5 ರೊಟ್ಟಿ 2 ಮೀನನ್ನು ತಗೊಂಡು 5,000ಕ್ಕಿಂತ ಅಧಿಕವಾದ ಜನರ ಕೊರತೆಯನ್ನು ದೇವರು ನೀಗಿಸ್ತಾರೆ. ಹಲ್ಲೆಲೂಯ. ಈ ರೀತಿಯಲ್ಲಿ ನಾವು ಬೈಬಲಲ್ಲಿ ನೋಡ್ತಾ ಹೋದ್ರೆ ಅನೇಕ ಕೊರತೆಗಳನ್ನ ಸತ್ಯವೇದದಲ್ಲಿ ದೇವರು ನೀಗಿಸಿದ್ದಾರೆ. ಇವತ್ತು ನಿನ್ನ ನನ್ನ ಕೊರತೆ ದೇವರು ನೀಗಿಸ್ಲಿಕ್ಕೆ ಆತನಿಗೆ ಶಕ್ತಿ ಇಲ್ವಾ? ನಿನ್ನ ನನ್ನ ಕೊರತೆಗಳನ್ನು ಆತನು ನೀಗಿಸೋದಿಲ್ವಾ? ನಿನ್ನ ನನ್ನ ಕೊರತೆಗಳನ್ನು ಆತನು ನೀಗಿಸ್ತಾನೆ. ಯಾವಾಗ? ನಾವು ದೇವರಿಗೆ ಭಯ ಭಕ್ತಿಯಿಂದ ಇರುವಾಗ, ಯಾವಾಗ ನಾವು ಪಾಪವನ್ನು ದ್ವೇಷ ಮಾಡುವಾಗ, ಯಾವಾಗ ನಾವು ದೇವರಿಗೆ ಸಲ್ಲಬೇಕಾಗಿರುವಂತ ಗೌರವವನ್ನ ಇನ್ನೊಬ್ಬ ದೇವರಿಗೆ ನಾವು ಕೊಡದೆ, ಇನ್ನೊಬ್ಬ ವಿಗ್ರಹಕ್ಕೆ ನಾವು ಕೊಡದೆ, ದೇವರನ್ನ ಮಾತ್ರ ಆರಾಧಿಸ್ತಾ ದೇವರಿಗೆ ಸಲ್ಲಬೇಕಾಗಿರುವಂತ ಗೌರವವನ್ನ ನೀನು ದೇವರಿಗೆ ಸಲ್ಲಿಸುವಾಗ ಆತನು ನಿನ್ನ ಎಲ್ಲ ಕೊರತೆಗಳನ್ನ ನೀಗಿಸುವಂತ ದೇವರಾಗಿದ್ದಾರೆ. ಅದೇ ಕೀರ್ತನೆ 34ನೇ ಕೀರ್ತನೆ 7ನೇ ವಾಕ್ಯ ನಮಗೆ ಈ ರೀತಿಯಾಗಿ ಹೇಳುತ್ತೆ. ಅದೇ 34ನೇ ಕೀರ್ತನೆಯಲ್ಲಿ 7ನೇ ವಾಕ್ಯವನ್ನು ಓದಿ. ಎರಡನೇದಾಗಿ ಯಾರು ದೇವರಿಗೆ ಭಯಭಕ್ತಿಯಿಂದ ಇರ್ತಾರೋ ಅವರ ಸುತ್ತಲೂ ದೇವರು ತನ್ನ ದೂತರನ್ನ ಅವರ ಸುತ್ತಲೂ ದಂಡಿಲಿಸಿ ದೇವರು ಕಾಪಾಡುವಂತ ದೇವರಾಗಿದ್ದಾರೆ. ಹಲ್ಲೆಲೂಯ. ನಾವು ದೇವರಿಗೆ ಭಯಭಕ್ತಿಯಿಂದ ಇರುವಾಗ ದೇವರು ನಮ್ಮನ್ನ ಕಾಪಾಡಲಿಕ್ಕೆ ದೂತರನ್ನ ದೇವರು ಕಳಿಸ್ತಾರಂತೆ. ಮತ್ತಾಯನ ಬರೆದಂಥ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ನಮ್ಗೆ ಈ ರೀತಿಯಾಗಿ ಹೇಳುತ್ತೆ, ಪ್ರತಿಯೊಬ್ಬ ದೇವರ ಮಕ್ಕಳಿಗೆ ದೇವರು ಏನು ಕೊಟ್ಟಿರ್ತಾರಂತೆ? ದೂತರನ್ನ ದೇವರು ಕೊಟ್ಟಿರ್ತಾರಂತೆ. ಆ ದೂತರು ಮೇಲೆ ಕೆಳಗಡೆ ಅವರು ಓಡಾಡ್ತಾ ತನ್ನ ಮಕ್ಕಳನ್ನ ಆತನು ಕಾಪಾಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯ. ಕರ್ತನಲ್ಲಿರುವಂತ ಸಹೋದರ, ನಾವು ದೇವರಿಗೆ ಭಯಭಕ್ತಿಯಿಂದ ನಾವು ಜೀವಿಸುವಾಗ ಆತನು ನಮ್ಮ ಸುತ್ತಲೂ ದೂತರನ್ನ ದಂಡಿಲಿಸಿ ಕಾಪಾಡ್ತಾರೆ. ಮತ್ತಾಯ 18ನೇ ಅಧ್ಯಾಯ 10ನೇ ವಾಕ್ಯವನ್ನ ಈ ಸಮಯದಲ್ಲಿ ಓದ್ಕೊಳ್ಳೋಣ. ಮತ್ತಾಯ 18:10. ಈ ಚಿಕ್ಕವರಲ್ಲಿ ಒಬ್ಬನಾದರೂ ತಾತ್ಸಾರ ಮಾಡಬಾರದು. ನೋಡಿರಿ, ಪರಲೋಕದಲ್ಲಿ ಅವರ ದೂತರು ಪರಲೋಕದಲ್ಲಿರುವ ತನ್ನ ತಂದೆಯ ಮುಖವನ್ನು ಯಾವಾಗಲೂ ನೋಡುತ್ತಲಿದ್ದಾರೆ ಎಂದು ನಿಮಗೆ ಹೇಳುತ್ತೇನೆ. ಆಮೇನ್. ಹಲ್ಲೆಲೂಯ. ದೇವ್ರೇನ್ ಮಾಡ್ತಾರಂತೆ? ಪರಲೋಕಕ್ಕೆ ದೂತರು, ಭೂಲೋಕದಲ್ಲಿರುವಂತ ದೂತರು ದೇವರ ಮಕ್ಕಳ ವಿಷಯವಾಗಿ ಪ್ರತಿದಿನ ದೇವರಿಗೆ ರಿಪೋರ್ಟ್ ಮಾಡ್ತಾ ಇರ್ತಾರಂತೆ. ಏನ್ ಮಾಡ್ತಾರಂತೆ? ಹಲೋ, ದೇವರ ಮಕ್ಕಳಿಗೆ ಭಯದಿಂದ ಭಕ್ತಿಯಿಂದ ಇರುವಾಗ ಯಾರನ್ನ ದಂಡಿರಿಸಿ ದೇವರು ಕಾಪಾಡ್ತಾರೆ? ಮತ್ತಾಯ 18ನೇ 10ನೇ ವಾಕ್ಯದಲ್ಲಿ ಏನಂತ ಓದಿದ್ವಿ ನಾವು? ಆ ದೂತರು ಪ್ರತಿದಿನ ಪರಲೋಕಕ್ಕೆ ಹೋಗಿ ಏನ್ ಮಾಡ್ತಾರಂತೆ? ದೇವ್ರ ಹತ್ರ ರಿಪೋರ್ಟ್ ಮಾಡ್ತಾರಂತೆ. ನಾವು ಯಾವ ರೀತಿಯಲ್ಲಿ ಜೀವಿಸ್ತಾ ಇದ್ದೀವಿ, ನಾವು ಯಾವ ಕಷ್ಟದಲ್ಲಿದ್ದೀವಿ,
ನಾವು ಯಾವ ದುಃಖದಲ್ಲಿದ್ದೀವಿ, ನಾವು ಯಾವ ಆಶೀರ್ವಾದ ಪಡ್ಕೊಂಡಿದ್ದೀವಿ, ನಾವು ಯಾವ ರೀತಿಯಲ್ಲಿ ನಡ್ಕೊಳ್ತಾ ಇದ್ದೀವಿ ಅಂತೇಳಿ ದೇವದೂತರು ಹೋಗಿ ದೇವರಿಗೆ ರಿಪೋರ್ಟ್ ಮಾಡ್ತಾ ಇರ್ತಾರಂತೆ. ನಿಮ್ಮ ಜೊತೆಯಲ್ಲಿ ದೇವದೂತರಿದ್ದಾರಾ? ನಿಮ್ಮ ಜೊತೆಯಲ್ಲಿ ದೇವದೂತರಿದ್ದಾರಾ? ಆ ದೇವದೂತರನ್ನ ಯಾರು ಕಳಿಸ್ಕೊಡ್ತಾರೆ? ದೇವ್ರು ಕಳಿಸ್ಕೊಡ್ತಾರೆ. ಯಾರ ಜೊತೆಲಿ ಇರೋದಕ್ಕೆ ಕಳಿಸ್ಕೊಡ್ತಾರೆ? ಯಾರು ದೇವರಿಗೆ ಭಯಭಕ್ತಿಯಿಂದ ಇರ್ತಾರೋ ಅವರ ಜೊತೆಲಿ ಇರೋದಕ್ಕೆ ದೇವರು ಕಳಿಸ್ಕೊಡ್ತಾರೆ. ಹಲ್ಲೆಲೂಯ. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 14ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, ಇವರೆಲ್ಲರೂ ರಕ್ಷಣೆಯನ್ನ ಬಾಧ್ಯವಾಗಿ ಹೊಂದಬೇಕಾಗಿರುವ ಸೇವೆಗೋಸ್ಕರ ಕಳಿಸಲ್ಪಡುವ ಊಳಿಗದ ಆತ್ಮಗಳಲ್ಲವೋ? ದೇವರು ಊಳಿಗದ ಆತ್ಮಗಳನ್ನ ಅಂದ್ರೆ ದೇವದೂತರನ್ನ ಯಾರು ರಕ್ಷಣೆಯನ್ನ ಹೊಂದಿದ್ದಾರೋ, ಯಾರು ದೇವರಿಗೆ ಭಯಭಕ್ತಿಯಿಂದ ಇದ್ದಾರೋ ಅವರ ಸುತ್ತಲೂ ದೇವರು ತನ್ನ ದೂತರನ್ನ ಕಳಿಸ್ಕೊಡ್ತಾರೆ. ஆண்டவருக்கு நம்ம பயபக்தியோடு இருக்கும்பொழுது ரெண்டாவது ஆசீர்வாதம் என்ன? ஆண்டவர் நம்மளை காப்பாதுறதுக்கு ஆண்டவர் அவங்களுடைய தேவ தூதர்களை ஆண்டவர் அனுப்புறாங்களாம். ஏஞ்சல்ஸ் அனுப்புறாங்க. நாங்க நடக்கும் பொழுது, நாங்கள் தூங்கும் பொழுது, நாங்கள் என்ன வேலை செய்யும்போது எல்லா வேலையில கூட அவருடைய தூதர்கள் நம்மளோட கூட இருந்து அவங்க நம்ம பாதுகாப்பாத்துறாங்க. ஹல்லேலூயா. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಬೈಬಲಲ್ಲಿ ಈ ದೇವದೂತರು ಮನುಷ್ಯರನ್ನ ಕಾಪಾಡ್ತಾರೆ ಅನ್ಲಿಕ್ಕೆ ಬಹಳ ಒಂದು ದೊಡ್ಡ ಉದಾಹರಣೆ ಯಾರ್ದು? ದಾನಿಯೇಲಂದು. ಹೌದಲ್ವಾ? ದಾನಿಯೇಲನನ್ನ ಅವನ ಶತ್ರುಗಳು ಅವನನ್ನ ಸಾಯಿಸಬೇಕಂತೇಳಿ ಉಪಾಯ ಮಾಡಿ ರಾಜಾಜ್ಞೆಯನ್ನ ತರಿಸಿ ದೇವರಿಗೆ ಭಯಪಡದೆ ರಾಜನ ಮೂರ್ತಿಯನ್ನ ಪೂಜೆ ಮಾಡಬೇಕು, ದೇವರಿಗೆ ಸಲ್ಲಿಸಬೇಕಾಗಿರುವಂತ ಗೌರವವನ್ನು ಸಲ್ಲಿಸದೆ ಆ ದಾರ್ಯವೇಶ ಅನ್ನುವಂತ ರಾಜನ ವಿಗ್ರಹವನ್ನ ಪೂಜೆ ಮಾಡಬೇಕು. ಆ ಪೂಜೆ ಮಾಡಿದ್ರೆ ಬದುಕೋಬಹುದು, ಪೂಜೆ ಮಾಡಲಿಲ್ಲ ಅಂದ್ರೆ ಅವ್ರನ್ನ ಎತ್ಕೊಂಡು ಹೋಗಿ ಸಿಂಹದ ಗವಿಯಲ್ಲಿ ಹಾಕ್ತಾರೆ. ದಾನಿಯೇಲನು ನಿಜವಾದ ದೇವರನ್ನ ಆರಾಧನೆ ಮಾಡದೆ ದಾರ್ಯವೇಶನನ್ನ ಪೂಜೆ ಮಾಡಿದ್ನ? ದಾರ್ಯವೇಶನನ್ನ ಪೂಜೆ ಮಾಡಿದ್ನ? ಅಲ್ಲಿ ಆಜ್ಞೆ ಇದೆ, ರಾಜಾಜ್ಞೆ. ದಾರ್ಯವೇಶನ ವಿಗ್ರಹವನ್ನ ಪೂಜೆ ಮಾಡಬೇಕು, ದಾರ್ಯವೇಶನ ವಿಗ್ರಹಕ್ಕೆ ಅಡ್ಡ ಬೀಳಬೇಕು. ಯಾರು ದಾರ್ಯವೇಶ ಅನ್ನುವಂತ ರಾಜನ ವಿಗ್ರಹಕ್ಕೆ ಅಡ್ಡ ಬೀಳೋದಿಲ್ವೋ ಅವರನ್ನು ಎತ್ಕೊಂಡು ಹೋಗಿ ಸಿಂಹದ ಗವಿಯಲ್ಲಿ ಹಾಕ್ತಾರೆ. ಆದ್ರೆ ದಾವೀದನು ಭಯ ಪಡಲಿಲ್ಲ, ದಾನಿಯೇಲನು ಭಯ ಪಡಲಿಲ್ಲ. ದಾನಿಯೇಲನು ದೇವರಿಗೆ ಭಯಪಡುವವನಾಗಿದ್ದ. ಆತನು ರಾಜನ ಮೂರ್ತಿಗೆ ಆತನು ಪೂಜೆಯನ್ನ ಮಾಡ್ಲಿಕ್ಕೆ ಒಪ್ಕೊಳ್ಳಿಲ್ಲ. ಅವಾಗ ದಾನಿಯೇಲನೇನು ಮಾಡ್ತಾನೆ? ಹೋಗಿ ಮನೆ ಮೇಲೆ ಮೊಣಕಲ್ ಹಾಕಿ ಪ್ರಾರ್ಥನೆಯನ್ನ ಮಾಡ್ತಾನೆ. ಅವನು ಪ್ರಾರ್ಥನೆಯನ್ನ ಮಾಡಿದಾಗ ಅವನನ್ನು ಎತ್ಕೊಂಡು ಹೋಗಿ ಎಲ್ಲಿ ಹಾಕ್ತಾರೆ? ಸಿಂಹದ ಗವಿಯಲ್ಲಿ ಹಾಕ್ತಾರೆ. ಬೈಬಲ್ ಹೇಳ್ತದೆ, ದೇವರೇನ್ ಮಾಡಿದ್ರು? ಸಿಂಹಗಳ ಬಾಯನ್ನ. ದಾನಿಯೇಲ 6ನೇ ಅಧ್ಯಾಯ 20ನೇ ವಾಕ್ಯದಿಂದ 22ನೇ ವಾಕ್ಯದವರೆಗೂ ನೀವು ಓದಿದ್ರೆ ದೇವರು ತನ್ನ ದೂತರನ್ನ ಕಳಿಸ್ಕೊಟ್ಟು ಆ ದೂತರು ಬಂದು ಸಿಂಹಗಳ ಬಾಯನ್ನ ಕಟ್ಟದ್ರಂತೆ. ಹಲ್ಲೇಲೂಯ. ಅರ್ಥ ಆಗ್ತಾ ಇದೆಯಾ ನಿಮ್ಗೆ? ನನ್ನ ನೋಡ್ತಾ ಇದ್ದೀರಾ? ನನ್ನ ನೋಡ್ತಾ ಇದ್ದೀರಾ? ನಾವು ದೇವರಿಗೆ ಭಯಭಕ್ತಿಯಿಂದ ಇರುವಾಗ ದೇವರು ನಮ್ಮ ಸುತ್ತಲೂ ದೇವ ದೂತರನ್ನ ದಂಡಿಲಿಸಿ ಕಾಪಾಡ್ತಾರೆ. ನಿನ್ನ ವಿರುದ್ಧವಾಗಿ ನಿನ್ನ ಶತ್ರುಗಳು ಯಾವ ಉಪಾಯ ಮಾಡಿದ್ರು, ನಿನ್ನ ವಿರುದ್ಧವಾಗಿ ಶತ್ರುಗಳು ಯಾವ ಬಾಣವನ್ನ ಹೂಡಿದ್ರು, ಆ ಬಾಣವನ್ನ ತಡಿಲಿಕ್ಕೆ ದೇವದೂತರು ನಮ್ಮ ಜೊತೆಯಲ್ಲಿ ನಿರಂತರವಾಗಿ ಇರುವಂತ ದೇವರಾಗಿದ್ದ, ನಿರಂತರವಾಗಿ ಕಳಿಸ್ಕೊಡುವಂತ ದೇವರು ನಮ್ಮ ದೇವರಾಗಿದ್ದಾರೆ. ದೂತರು ನಿರಂತರವಾಗಿ ನಿನ್ನ ಜೀವನದಲ್ಲಿ ನಿನ್ನ ಸುತ್ತಲೂ ಆತನು ತನ್ನ ದೂತರ ಮೂಲಕವಾಗಿ ನಿನ್ನನ್ನು ಕಾಪಾಡುವಂತ ದೇವರಾಗಿದ್ದಾನೆ. ಯಾವಾಗ ದೇವರು ತನ್ನ ದೂತರನ್ನ ನಮ್ಮ ಸುತ್ತಲೂ ದಂಡಿಲಿಸಿ ಕಾಪಾಡ್ತಾರೆ? ಯಾವಾಗ? ನಾವು ಯಾಕೋಬನ ಬಗ್ಗೆ ನೋಡಬಹುದು. ಯಾಕೋಬನು ತನ್ನ ಮಾವನ ಮನೆಗೆ ಓಡೋಗುವಾಗ ದಾರಿಯ ಮಧ್ಯದಲ್ಲಿ ಒಂದು ಕಲ್ಲನ್ನ ತಲೆದಿಂಬಾಗಿ ಇಟ್ಕೊಂಡು ಅವನ ಮಲಗದಾಗ ಅವನಿಗೆ ಒಂದು ಕನಸು ಬೀಳ್ತದೆ. ಏನ್ ಕನಸು ಬೀಳ್ತದೆ ಯಾಕೋಬನಿಗೆ? ಏನ್ ಕನಸು ಬೀಳ್ತದೆ? யாக்கோபு அவங்களுடைய மாமா வீட்டுக்கு போகும்பொழுது ஒளியில அவனுக்கு தூக்க வந்து தூங்கிடுவா. ஒரு கல்ல தலைக்கீழ் வச்சுட்டு தூங்கிடுவான். அன்னைக்கு அவனுக்கு
ஒரு கனவு ஆண்டவர் கொடுக்குற என்ன கனவு கொடுக்குறாங்க, ಏನಾಗುತ್ತೆ ಅವತ್ತು? ಏನು ಕನಸು ಬರುತ್ತೆ? ಏನು ಕನಸು ಬರುತ್ತೆ ಯಾಕೋಬನಿಗೆ? ಸುಮ್ಮನೆ ಒಂದು ಮಾತು ಹೇಳಬಾರ್ದು, ಕರೆಕ್ಟಾಗಿ ಧೈರ್ಯವಾಗಿ ಜೋರಾಗಿ ಹೇಳಿ. ಅವತ್ತು ಯಾಕೋಬನ ಒಂದು ಕನಸು, ಒಂದು ದೊಡ್ಡ ಏಣಿ, ಆಕಾಶಕ್ಕೂ ಭೂಮಿಗೂ ಒಂದು ದೊಡ್ಡ ಏಣಿ. ಆ ಏಣಿಯಲ್ಲಿ ಯಾಕೋಬನ್ ಏನ್ ನೋಡ್ತಾನೆ? ಏನ್ ನೋಡ್ತಾರೆ ತಾಯಕ್ಕನರ? ಏನ್ ನೋಡ್ತಾರೆ ಅಲ್ಲಿ? ಈ ಲೈನ್ ಕೂತ್ಕೊಂಡ್ರೆ ಹೆಣ್ಮಕ್ಳು ಯಾರಾದ್ರೂ ಹೇಳಿ, ಚೇರ್ಗಳಲ್ಲಿ ಕೂತ್ಕೊಂಡಿರೋರು. ಒಬ್ಬ ದೇವದೂತ ಒಂದ್ ಸೈಡಿಂದ ಹತ್ತಾ ಇರ್ತಾನೆ, ಇನ್ನೊಬ್ಬ ದೇವದೂತನು ಇಳಿತಾ ಇರ್ತಾನೆ. ಹೌದಲ್ವಾ? ಹೌದಾ ಇಲ್ವಾ? ಅವಾಗಲೇ ಮತ್ತೆ 18:10 ಏನ್ ನೋಡಿದ್ರೆ ನಾವು, ದೇವರು ತನ್ನ ಮಕ್ಕಳಿಗೆ ದೇವದೂತರನ್ನ ಕಳಿಸಿರ್ತಾರೆ. ಆ ಮಕ್ಕಳು ಆ ದೇವದೂತರು ಏನು ಮಾಡ್ತಿರ್ತಾರೆ? ದೇವ್ರ ಹತ್ರ ಹೋಗಿ ರಿಪೋರ್ಟ್ ಮಾಡ್ತಾ ಇರ್ತಾರಂತೆ. ಹೌದಾ ಇಲ್ವಾ? ಕೇಳಿಸ್ಕೊಳ್ತಾ ಇದ್ರಾ? ಯಾಕೋಬನಿಗೆ ದೇವ್ರು ಅವತ್ತೇ ದರ್ಶನ ಕೊಟ್ಬಿಟ್ಟಿದ್ರು ಕನಸಲ್ಲಿ. ಏನಂತ? ದೇವದೂತರು ಹತ್ತೋದು, ದೇವದೂತರು ಇಳಿಯೋದು. ಹತ್ತೋರು ಹೋಗಿ ದೇವರಿಗೆ ರಿಪೋರ್ಟ್ ಮಾಡ್ತಾರೆ, ಇಳಿಯೋರು ಅವರು ನಮ್ಮನ್ನ ಕಾವಲಾಗಿದ್ದು ಕಾಪಾಡ್ತಾರೆ. ಹಲ್ಲೆಲೂಯ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ದೇವದೂತರು ಯಾವಾಗಲೂ ಆತನಲ್ಲಿ ಭಯಭಕ್ತಿಯಿಂದ ಇರುವಂಥವ್ರನ್ನ ಕಾಪಾಡುವಂಥವರಾಗಿದ್ದಾರೆ. ನಾವೆಲ್ಲರೂ ದೇವದೂತರಿಗಿನ್ನ ದೊಡ್ಡವರ ಚಿಕ್ಕವರ? ನಾವೆಲ್ಲ ದೇವದೂತರಿಗಿನ್ನ ದೊಡ್ಡವರ ಚಿಕ್ಕವರ? ಚಿಕ್ಕವರ? ಬೈಬಲ್ ಹೇಳ್ತದೆ, ದೇವದೂತರಿಗಿಂತ ಒಂದು ಸ್ಥಾನ ಮೇಲೆ ದೇವರು ನರಮನುಷ್ಯರಾಗಿರುವಂಥ ನಮ್ಮನ್ನ ಸೃಷ್ಟಿ ಮಾಡಿದ್ದಾರೆ. ಹಲ್ಲೆಲೂಯ. ದೇವದೂತರೇ ನಮಗೆ ಸೇವೆ ಮಾಡ್ತಾರೆ ಅಂತಂದ್ರೆ ನಾವು ದೇವದೂತರಿಗೆ ಚಿಕ್ಕವರಾಗ್ಲಿಕ್ಕಾಗುತ್ತಾ? ದೇವದೂತರೇ ನಮ್ಮ ಜೊತೆಲಿ ಇರ್ತಾರೆ ಅಂತಂದ್ರೆ ದೇವದೂತರಿಗಿನ ಒಂದು ಹಂತ ಮೇಲೆ ದೇವರು ನಮ್ಮನ್ನ ಸೃಷ್ಟಿ ಮಾಡಿ, ದೇವರು ನಮ್ಮನ್ನ ಏನಂತ ಕರೀತಾರೆ? ದೇವರು ನಮ್ಮನ್ನ ಏನಂತ ಕರೀತಾರೆ? ಮಕ್ಕಳ ಸ್ಥಾನವನ್ನ ದೇವರು ನಮಗೆ ಕೊಟ್ಟಿದ್ದಾರೆ. ಯಾವ ಸ್ಥಾನವನ್ನ ದೇವರು ನಮಗೆ ಕೊಟ್ಟಿದ್ದಾರೆ? ಯಾವ ಸ್ಥಾನವನ್ನ ಕೊಟ್ಟಿದ್ದಾರೆ? ಇವತ್ತು ನಾವು ಮಕ್ಕಳು. ದೇವರು ದೂತರನ್ನ ನನ್ನ ಮಕ್ಕಳು ಅಂತೇಳಿ ಎಲ್ಲಾದ್ರೂ ಬೈಬಲಲ್ಲಿ ಕರೆದಿದ್ದಾರ? ಬೈಬಲಲ್ಲಿ ದೇವರು ತನ್ನ ದೂತರನ್ನ ನನ್ನ ಮಕ್ಕಳು ಅಂತೇಳಿ ಎಲ್ಲಾನ ಕರೆದಿದ್ದಾರ? ಆದ್ರೆ ನಮ್ಮನ್ನ ದೇವರು ಕರೆದಿದ್ದಾರೆ. ನಮಗೆ ದೇವರು ಯಾರಾಗಿದ್ದಾರೆ? ದೇವರು ನಮಗೆ ಯಾರಾಗಿದ್ದಾರೆ? ಇವರಮ್ಮ ದೇವ್ರ ಮನಕ್ಕೆ ದೇವ್ರು ಯಾರಾಗಿದ್ದಾರೆ? ನಮಗೆ ಯಾರಾಗಿದ್ದಾರೆ? ಯಾರಾಗಿದ್ದಾರೆ? ಪಕ್ಕದಲ್ಲಿ ಕೈ ಕೊಟ್ಟು ಹೇಳಿ, ದೇವರು ನನ್ನ ತಂದೆಯಾಗಿದ್ದಾರೆ. ದೇವರು ನನ್ನ ತಂದೆಯಾಗಿದ್ದಾರೆ. ದೇವರು ನಿನ್ನ ತಂದೆಯಾಗಿದ್ದಾರೆ. ಹಲ್ಲೆಲೂಯ. ನೋಡಿ, ದೇವರು ನಮಗೆ ತಂದೆ ಆಗಿದ್ದಾರೆ, ನಾವು ಆತನ ಮಕ್ಕಳಾಗಿದ್ದೀವಿ. ನಮ್ಮನ್ನ ಕಾಪಾಡಲಿಕ್ಕೆ ದೇವರು ತನ್ನ ದೂತರನ್ನ ಕಳಿಸ್ಕೊಡ್ತಾನೆ. ಹಲ್ಲೆಲೂಯ. ಬೀಳಾಮನ ಬಗ್ಗೆ ನಿಮಗೆ ಗೊತ್ತಾ? ಬೀಳಾಮನು ಇಸ್ರಾಯೇಲರನ್ನ ಆಶೀರ್ವಾದ ಮಾಡಬೇಕು ಅಂಥೇಳಿ ಅವನು ಹೋಗ್ತಾ ಇರ್ತಾನೆ. ಬಾಲಕನು ಹೇಳಿರ್ತಾನೆ ಏನಂತ? ಅವರನ್ನು ಶಪಿಸಬೇಕು ಅಂತೇಳಿ. ಆದರೆ ಬಾಲಕನ ಮಾತನ್ನ ಬೀಳಾಮನು ನಾನು ಕೇಳೋದಿಲ್ಲ, ದೇವ್ರು ನನಗೆ ಹೇಳಿದ್ದಾರೆ, ಇಸ್ರಾಯೇಲರನ್ನ ನಾನು ಆಶೀರ್ವಾದ ಮಾಡಲೇಬೇಕು ಅಂತ ದೇವ್ರು ನನಗೆ ಆಜ್ಞಾಪನೆ ಮಾಡಿದ್ದಾರೆ ಅಂತೇಳಿ ದಾರಿಯಲ್ಲಿ ನಡ್ಕೊಂಡು ಹೋಗುವ ಬಂದಂಗೆ, ಅಯ್ಯೋ ಯಾರೋ ನನ್ನನ್ನು ಹಿಂಬಾಲಿಸ್ತಾ ಇದ್ದಾರೆ, ಯಾರೋ ನನ್ನನ್ನ ಇದು ಮಾಡ್ತಾ ಇದ್ದಾರೆ, ಅದು ಮಾಡ್ತಾ ಇದ್ದಾರೆ ಅಂತೇಳಿ ಭಯಭೀತರಾಗಿರ್ತಾರೆ. ಆದರೆ ನಮ್ಮ ಹಿಂದೆ ದೇವರು ದೆವ್ವಗಳನ್ನು ಕಳಿಸೋದಿಲ್ಲ. ನಮ್ಮ ಹಿಂದೆ ದೇವರು ಯಾರನ್ನ ಕಳಿಸ್ತಾರೆ? ಯಾರನ್ನ ಕಳಿಸ್ತಾರೆ? ಹಲೋ, ಯಾರನ್ನ ಕಳಿಸ್ತಾರೆ? ನಿಮ್ಮ ಹಿಂದೆ ದೇವ್ರು ದೆವ್ವಗಳನ್ನ ಕಳಿಸ್ತಾರ? ದೆವ್ವಗಳನ್ನೂ ಕಳಿಸ್ತಾರೆ ದೇವರು. ಗೊತ್ತಾ ನಿಮಗೆ? ಕೇವಲ ದೂತರನ್ನ ಯಾರು ಭಯಭಕ್ತಿಯಿಂದ ಇರ್ತಾರೆ ಅವ್ರಿಗೆ ದೇವದೂತರನ್ನ ಕಳಿಸ್ತಾರೆ. ಯಾರು ಭಯಭಕ್ತಿಯಿಂದ ಇರೋದಿಲ್ಲೋ ಅವ್ರಿಗೆ ದೆವ್ವಗಳನ್ನ ಕಳಿಸ್ತಾರೆ. ಯಾರಿಗೆ ದೇವರು ದೆವ್ವ ಕಳಿಸಿದ್ರು? ಯಾರಿಗೆ? ಸೌಲನಿಗೆ. ಹೌದಲ್ವಾ? ಬೈಬಲಲ್ಲಿ ಗೊತ್ತಾ ನಿಮಗೆ? ಗೊತ್ತಾ ಗೊತ್ತಿಲ್ವಾ? ನಮ್ಮ ಆಂಡವರಿಗೆ ಭಯಭಕ್ತಿಯೋடு இருக்கும்பொழுது
ஆண்டவர் நம்மளை காப்பாத்துறதுக்கு தேவ தூதர்களை அனுப்புறாங்க. அதே பயம் நம்மளுக்குள்ள இல்லைன்னா ஆண்டவர் பேய் அனுப்புறாங்க. எங்க இருக்குது பைபிள்ல? சவுல் ராஜ வாழ்க்கையில நாங்க பார்க்கலாம். சவுல் ஆண்டவருக்கு பயபக்தியோடு இல்லாம இருக்கும் பொழுது ஆண்டவர் என்ன பண்றாங்க? ಸೌಲ್ಗೆ ஒரு பேய் ಅನುಪುறாங்க. ಗೊತ್ತಿದೆಯಾ ನಿಮಗೆ? ಸೌಲನು ಯಾವಾಗ ಮೊದಲನೇ ರಾಜನು, ಇಸ್ರಾಯೇಲ್ ದೇಶದ ಮೊದಲನೇ ರಾಜ, ಪಾಪ ದೇವರಿಗೆ ಅವಿಧೇಯನಾಗ್ತಾನೆ, ದೇವ್ರ ಮಾತಿಗೆ ವಿಧೇಯನಾಗೋದಿಲ್ಲ. ಆಗ ದೇವ್ರು ಏನು ಮಾಡ್ತಾರೆ? ಸೌಲನಿಗೆ ದುರಾತ್ಮನನ್ನ ಕಳಿಸ್ಕೊಡ್ತಾನೆ ಅಂತ ಬೈಬಲಲ್ಲಿ ಇದೆ. ಇದೆಯಾ? ಹಲೋ, ಸೌಲನಿಗೆ ದೇವ್ರು ಯಾರನ್ನ ಕಳಿಸ್ತಾರಂತೆ? ದೆವ್ವನ ಕಳಿಸ್ತಾನಂತೆ. ದೆವ್ವ ಸೌಲ್ ಮೈ ಮೇಲೆ ಬಂದ್ಬಿಡೋದು ಅವಾಗವಾಗ. ಯಾವಾಗ ಸೌಲ್ನ ಮೈ ಮೇಲೆ ಬರ್ತದೋ ಆಗ ದಾವೀದನ ಓಡೋಗಿ ಹಾಡಾಡಬೇಕಾಗಿತ್ತು. ದಾವೀದನ ಓಡೋಗಿ ಹಾಡಾಡಿ ಸೌಲನಿಗಾಗಿ ಪ್ರಾರ್ಥನೆ ಮಾಡುವಾಗ ಆ ಸೌಲನಿಗೆ ದೇವ್ರು ಕಳಿಸ್ಕೊಟ್ಟಂತ ದೆವ್ವ ಅವನನ್ನು ಬಿಟ್ಟು ಹೋಗ್ತಾ ಇತ್ತು. ಇವತ್ತು ನಿನ್ಗೇನಾದ್ರೂ ದೆವ್ವ ಕಾಣಿಸ್ತಾ ಇದೆ, ನಿನ್ಗೇನಾದ್ರೂ ಹಿಂದೆಗಡೆ ಯಾರೋ ಇರೋ ಹಂಗಿದೆ, ನಿಮ್ಮ ಮನೆಯಲ್ಲಿ ಏನೋ ಕುತ್ಕೊಂಡಂಗಿದೆ, ಯಾರೋ ನಿಂತ್ಕೊಂಡಂಗಿದ್ದಾರೆ ಅಂತಂದ್ರೆ ಅದು ದೆವ್ವನೇ. ಯಾಕೆ? ನಿನ್ನಲ್ಲಿ ಭಯಭಕ್ತಿ ಇಲ್ಲ ಅಂತ ಅರ್ಥ ಆಗ್ತಾ ಇದೆಯಾ? ನಿನ್ನಲ್ಲಿ ಭಯಭಕ್ತಿ, ಅವಾಗ ಪಶ್ಚಾತ್ತಾಪ ಪಡಬೇಕು. ಯಾಕೆ? ಬೈಬಲ್ ಹೇಳ್ತಾ ಇದೆ ಅಲ್ವಾ, ಯಾರು ಭಯಭಕ್ತಿಯಿಂದ ಇರ್ತಾರೆ ಅವ್ರಿಗೆ ದೇವ್ರ ದೂತರನ್ನ ಕಳಿಸ್ಕೊಡ್ತಾರೆ ಅಂತ. ನಿನಗೆ ದೇವ್ ದೂತರನ್ನ ಕಳಿಸ್ಕೊಡ್ದೆ. ಯಾಕೆ ದೆವ್ವ ಕಾಣಿಸ್ತಾ ಇದೆ? ಯಾಕೆ ನಿಮ್ಮ ಮನೇಲಿ ಯಾರೋ ಕುತ್ಕೊಂಡಂಗೆ ನಿಂತ್ಕೊಂಡಂಗೆ ನಿನ್ನ ಬೆನ್ನಿಂದೆ ಬರಂಗೆ ಯಾಕೆ ಅನಿಸ್ತಾ ಇದೆ? ನಿನ್ನಲ್ಲಿ ಭಯಭಕ್ತಿ ಇಲ್ಲ, ಅದಕ್ಕೆ ದೇವದೂತರು ನಿನ್ನನ್ನು ಕಾಪಾಡ್ತಾ ಇಲ್ಲ. ಅರ್ಥ ಆಗ್ತಾ ಇದೆಯಾ? ನೀವು ದೇವರಿಗೆ ಭಯಭಕ್ತಿಯಿಂದ ಇಲ್ಲದೆ ಹೋದ್ರೆ ದೆವ್ವಗಳು ಸಹ ನಿಮ್ಮಿಂದ ಬಂದ್ಬಿಡ್ತದೆ. ಆಮೇಲೆ ದೆವ್ವಗಳು ಬೇಕಾ, ದೇವದೂತರು ಬೇಕಾ? ಬೈಬಲಲ್ಲಿ ನಾವು ನೋಡ್ತೀವಿ, ಮತ್ತಾಯನ ಬರ್ತಾ ಸುವಾರ್ತೆಯಲ್ಲಿ ಒಂದು ದೆವ್ವ ಮನುಷ್ಯನ ಬಿಟ್ಟು ಹೋದ್ಮೇಲೆ, ಹಲೋ, ಒಂದು ದೆವ್ವ ಮನುಷ್ಯನನ್ನ ಬಿಟ್ಟು ಹೋದ್ಮೇಲೆ ಏನ್ ಮಾಡ್ತದೆ ಅಂತ, ಅದು ಆ ದೆವ್ವ ಮನುಷ್ಯನನ್ನ ಬಿಟ್ಟು ಹೋದ್ಮೇಲೆ ಬೆಟ್ಟ ಗುಟ್ಟುಗಳನ್ನೆಲ್ಲ ಅಲ್ದಾಡ್ತದಂತೆ. ಅಲ್ದಾಡಿ ಅದಕ್ಕೆ ವಿಶ್ರಾಂತಿ ಸಿಕ್ಕಲ್ಲ, ಎಲ್ಲೂ ನೆಮ್ಮದಿ ಸಿಕ್ಕಲ್ಲ. ಆಗ ದೆವ್ವ ಅಂದ್ಕೊಳ್ತದಂತೆ, ನಾನು ಯಾರನ್ನ ಬಿಟ್ಟು ಹೋಗಿದ್ದೀನೋ ಅವ್ರ ಮನೆಗೆ ಹೋಗೋಣ ಅಂತೇಳಿ ಮತ್ತೆ ಅವ್ರ ಮನೆನ ವಾಪಸ್ ಹುಡ್ಕೊಂಬರ್ತದಂತೆ. ಅವ್ರ ಮನೇನ ವಾಪಸ್ ಹುಡ್ಕೊಂಬಂದಾಗ ಅವ್ರ ಮನೆ ಎಲ್ಲ ಸಾರಿಸಿ ಒರೆಸಿ ಮನೆ ಮುಂದೆ ರಂಗೋಲಿ ಎಲ್ಲ ಹಾಕಿದ್ದಾರೆ. ನೋಡಿದ್ರೆ ಅವ್ರಿಗೆ ಕಾಪಾಡೋದಕ್ಕೆ ಯಾರೂ ಇಲ್ಲ. ಅವಾಗ ದೆವ್ವ ಏನು ಮಾಡ್ತದಂತೆ, ಆ ಮನೆ ರಂಗೋಲಿ ಹಾಕಿರೋದು ನೋಡಿ ಖುಷಿ ಪಟ್ಟು ಆ ಮನೆಯನ್ನ ಕಾಪಾಡ್ಲಿಕ್ಕೆ ಯಾರು ಇಲ್ಲ ಅಂತೇಳಿ ಅದು ಮತ್ತೆ ವಾಪಸ್ ಹೋಗಿ ತನಗಿಂತ ಕೆಟ್ಟಿರುವಂತ ಮತ್ತೆ 7 ದೆವ್ವಗಳನ್ನ ಕರ್ಕೊಂಡು ಆ ಮನೆಯಲ್ಲಿ ಬಂದು ವಾಸ ಮಾಡ್ತದಂತೆ. ನೀವು ದೇವರಿಗೆ ಭಯಭಕ್ತಿಯಿಂದ ಇಲ್ಲ ಅಂತ ಇಟ್ಕೊಳ್ಳಿ, ದೇವರು ತನ್ನ ದೂತರನ್ನು ವಾಪಸ್ ಕಳಿಸ್ಕೊಳ್ತಾರೆ. ಅವಾಗ ದೆವ್ವಗಳು ಬರ್ತದೆ ನಿಮ್ಮ ಹತ್ರ. ದೆವ್ವ ಬಂದು ಇವರಲ್ಲಿ ಭಯಭಕ್ತಿ ಇಲ್ಲ, ಇವ್ರನ್ನ ಕಾಪಾಡಲಿಕ್ಕೆ ದೇವದೂತರಿಲ್ಲ, ಇವ್ರ ಮನೆ ಸುತ್ತ ಯಾರು ದೇವದೂತರಿಲ್ಲ, ಖಾಲಿ ಆಗಿದೆ, ಇದು ನನಗೆ ಒಳ್ಳೇದಾಯ್ತು ಅಂತೇಳಿ ಆ ದೆವ್ವ ಏನ್ ಮಾಡ್ತದಂತೆ, ಮತ್ತೆ 7 ದೆವ್ವಗಳನ್ನ ಕರ್ಕೊಬಂದು ಆ ಮನೆಯಲ್ಲಿ ಸೇರ್ಕೊಳ್ಳುತ್ತೆ. ಯಾವಾಗ ನಾವು ದೇವರಿಗೆ ಭಯಭಕ್ತಿನ ನಡ್ಕೊಳ್ಳಲ್ಲ, ಯಾವಾಗ ನಮ್ಮ ಮನೆಯಲ್ಲಿ ಪ್ರಾರ್ಥನೆ ಇರೋದಿಲ್ಲ, ಯಾವಾಗ ನಾವು ದೇವರಿಗೆ ಸಲ್ಲಿಸಬೇಕಾಗಿರುವಂಥ ಗೌರವನ ಸಲ್ಲಿಸಲ್ಲ, ಅತ್ ಕಡೆ ದೇವ್ರನ್ನೂ ಪೂಜೆ ಮಾಡೋದು, ಇತ್ ಕಡೆ ದೇವ್ಗಳನ್ನೂ ಪೂಜೆ ಮಾಡೋದು, ಇತ್ ಕಡೆ ದೇವ್ರ ಹತ್ರನೂ ಪ್ರಾರ್ಥನೆ ಮಾಡೋದು, ಅತ್ ಕಡೆ ಮಾಟ ಮಂತ್ರಗಳ ಹತ್ರನೂ ಹೋಗೋದು, ಅತ್ ಕಡೆ ಶಾಸ್ತ್ರ ತೋರಿಸೋದು, ಇದೆಲ್ಲ ಮಾಡುವಾಗ ದೇವರು ದೂತರು ವಾಪಸ್ ಕರ್ಕೊಳ್ತಾರೆ. ಆಗ ನಿಮ್ಮ ಮನೆಗಳಲ್ಲಿ ದೆವ್ವಗಳು ಕೋಲಾಟವನ್ನ ಆಡ್ತವೆ. ಕೋಲಾಟ ಆಡ್ತವೆ. ಅವಾಗ ದೆವ್ವಗಳು ಕೋಲಾಟ ಆಡ್ಬೇಕಾ ನಿಮ್ಮ ಮನೆಗಳಲ್ಲಿ? ಯಾರಿರ್ಬೇಕು ನಿಮ್ಮ ಮನೆಯಲ್ಲಿ? ಯಾರಿರ್ಬೇಕು? ದೇವದೂತರು ಇರಬೇಕು. ಎಷ್ಟೊಂದು ಜನ ದೇವ್ರನ್ನ ಬಿಟ್ಟು ಹೋಗಿ ಇವತ್ತು ಕೋಲಾಟಗಳನ್ನು ಆಡಿಸ್ಕೊಳ್ತಾ ಇದ್ದಾರೆ ಅವ್ರ ಮನೆಗಳಲ್ಲಿ. ದೇವ್ರನ್ನ ಬಿಟ್ಟು ಹೋಗಿ ದೇವರಿಗೆ ಭಯಭಕ್ತಿಯನ್ನ ಬಿಟ್ಟು ದೇವರಿಗೆ ಸಲ್ಲಿಸಬೇಕಾಗಿರೋ ಗೌರವನ ಬಿಟ್ಟು ದೇವಗಳಿಗೆ ಇವತ್ತು ಗೌರವನ ಸಲ್ಲಿಸ್ತಾ ಇರೋದ್ರಿಂದ ಇವತ್ತು ಅವ್ರ ಮನೆಗಳಲ್ಲಿ ಸೈತಾನನು ಗೂಡು ಮಾಡ್ಕೊಬಿಟ್ಟಿದ್ದಾನೆ. ಏನು ಮಾಡ್ಕೊಬಿಟ್ಟಿದ್ದಾನೆ? ಈ ಕಣಜ ಅಂತೇಳಿ ಒಂದು ಹುಳ ಬರ್ತದೆ, ನೋಡಿದ್ದೀರಾ? ಕಣಜ ಅಂತೇಳಿ ಕರೀತಾರೆ. ಅದು ಕೆಂಪಗಿರ್ತದೆ, ಇರುವೆ ಥರ ಹಾರ್ತದೆ. ಅದು ಮನೆಗಳಲ್ಲಿ ಬಂದು ಗೂಡು ಕಟ್ಕೊಬಿಟ್ಟು ಅದನ್ನು ಗೂಡನ್ನು ಅಲ್ಲಾಡ್ಸೋದಕ್ಕಾದ್ರೆ ಏನು ಮಾಡ್ತದೆ? ಆ ಗೂಡು
ಬಂದು ಆ ಮನೇಲಿರುವಂಥ ಎಲ್ಲರನ್ನ ಅದು ಕಡಿತದೆ. ಆ ಥರ ಈ ಕಣಜ ಅನ್ನುವಂಥ ಉಳಿಕೆ ಸಮಾನ ಸೈತಾನನು. ಈ ಸೈತಾನನ ಏನು ಮಾಡ್ತಾನಂದರೆ, ಯಾರು ದೇವರಿಗೆ ಭಯಭಕ್ತಿಯಿಂದ ಇರೋದಿಲ್ಲೋ ಅವ್ರ ಮನೆಯಲ್ಲಿ ಗೂಡು ಕಟ್ಕೊಂಡು ಅವ್ರನ್ನ ಅವಾಗವಾಗ ಕಚ್ತಾ ಇರ್ತಾನೆ. ನಿಮಗೆ ದೆವ್ವಗಳು ಬೇಕಾ, ದೇವದೂತರು ಬೇಕಾ? ದೆವ್ವಗಳು ಬೇಕಾ, ದೇವದೂತರು ಬೇಕಾ? ಅರ್ಥ ಆಗ್ತಾ ಇದೆಯಾ? ದೆವ್ವ ಬೇಕಾ, ದೇವದೂತರು ಬೇಕಾ? ದೇವದೂತರು ಬೇಕು ನಮಗೆ. ಯಾಕಂದ್ರೆ ದೇವದೂತರು ಇಲ್ಲ ಅಂತಂದ್ರೆ ನಾವು ಭಯದಿಂದ ಭಕ್ತಿಯಿಂದ ನಾವು ಜೀವಿಸೋದಕ್ಕಾಗೋದಿಲ್ಲ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನ ನುಂಗಲಿ ಯಾರನ್ನ ಬಿಡ್ಲಿ ಅಂತ ಅವನು ಬೀದಿಯಲ್ಲಿ ತಿರುಗ್ತಾ ಇದ್ದಾನಂತೆ. ನೀನೇನಾದರೂ ದೇವರಿಗೆ ಭಯಭಕ್ತಿಯನ್ನ ಬಿಟ್ರೆ, ದೇವರಿಗೆ ಭಯ ಪಡೋದನ್ನ ಬಿಟ್ರೆ, ಆ ಗರ್ಜಿಸುವಂಥ ಸಿಂಹ ಬಂದು ನಿಮ್ಮನ್ನ ಏನು ಮಾಡ್ತದೆ? ಏನು ಮಾಡ್ತದೆ? ಸಿಂಹ ಬಂದು ನುಂಗಾಕುತ್ತೆ. ಏನು ಮಾಡ್ತದೆ? ಏನು ಮಾಡ್ತದೆ? ಹಲ್ಲೆಲೂಯಾ. ನಾವು ದೇವರಿಗೆ ಭಯಭಕ್ತಿಯಿಂದ ನಡ್ಕೊಳ್ಳೋಣ. ಮೂರನೆಯದಾಗಿ, ನಾವು ದೇವರಿಗೆ ಭಯಭಕ್ತಿಯಿಂದ ಇರುವಾಗ ನಮ್ಮ ಇಷ್ಟವನ್ನು ದೇವರು ನೆರವೇರಿಸ್ತಾರೆ. ಕೀರ್ತನೆ 145 19ನೇ ವಾಕ್ಯ. ಕೀರ್ತನೆ 145 19ನೇ ವಾಕ್ಯ. ತನ್ನಲ್ಲಿ ಭಯಭಕ್ತಿ ಉಳ್ಳವರ ಇಷ್ಟವನ್ನ ದೇವರು ನೆರವೇರಿಸ್ತಾರೆ. ನಿನ್ನ ಇಷ್ಟ ನೆರವೇರ್ಬೇಕಂದ್ರೆ ಏನ್ ಮಾಡ್ಬೇಕು ನೀನು? ಹಲೋ, ನಿಮ್ಮ ಇಷ್ಟ ನೆರವೇರ್ಬೇಕಾದ್ರೆ ಏನ್ ಮಾಡಬೇಕು? ದೇವರಿಗೆ ಭಯಭಕ್ತಿಯಿಂದ ನಡ್ಕೊಳ್ಳಬೇಕು. ಯಾರ್ಯಾರಿಗೆ ಬಾಯಿ ಇದೆ ಒಂದು ಆಮೇಲೆ ಹೇಳಿ. ಬಾಯಿ ಇರೋರು ಮಾತ್ರ ನಿಮ್ಮ ಇಷ್ಟ ನೆರವೇರ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತೇಳಿ? ನಿಮ್ಮ ಇಷ್ಟ ನೆರವೇರ್ಬೇಕಾದ್ರೆ ಏನ್ ಮಾಡ್ಬೇಕು? ಬಾಯಿ ಇರೋರು ಮಾತ್ರ. ಬಾಯಿ ಬಿದ್ದೋಗ್ಬಿಟ್ಟಿದೆ ಅಂದ್ರೆ ಬೇಡ, ನನಗೆ ಬಾಯಿ ಇದೆ ಅನ್ನೋರು ಮಾತ್ರ ಜೋರಾಗಿ ಹೇಳಿ. ನಿಮ್ಮ ಇಷ್ಟ ನೆರವೇರ್ಬೇಕಾದ್ರೆ ಏನ್ ಮಾಡಬೇಕು? ಅಕ್ಕ, మీ ఇష్టం నెరవేరాలంటే ఏం చేయాలంట? చెప్పాలా? ಅದ ನೋರ್ಲ ಇನ್ನೊಂದ್ಸತಿ ಹೇಳೋಣವಾ? ನಿಮ್ಮ ಇಷ್ಟ ನೆರವೇರ್ಬೇಕಾದ್ರೆ ಏನ್ ಮಾಡಬೇಕು? ಭಯ ಭಕ್ತಿಯಿಂದ ಇರಬೇಕು. ಹಲ್ಲೆಲೂಯಾ. ಇವತ್ತು ಅನೇಕರು ಇಷ್ಟಗಳನ್ನು ದೇವ್ರ ಹತ್ರ ಇಡ್ತಾ ಇರ್ತಾರೆ. ದೇವರೇ, ನನಗೆ ಇದು ಬೇಕು, ಅದು ಬೇಕು, ಅದು ಬೇಕು. ತಪ್ಪಲ್ಲ. ನಾವು ತಂದೆನ, ನಮ್ಮ ಮಕ್ಕಳು ತಂದೆ ಬಳಿಯಲ್ಲಿ ಹೇಳ್ತಾರೆ, ನನಗೆ ಅದಿಷ್ಟ, ನನಗಿದಿಷ್ಟ, ಇದು ಕೊಡಿ, ಅದು ಕೊಡಿ, ಇದಿಸ್ಕೊಡಿ, ಅದಿಸ್ಕೊಡಿ ಅಂತ. ತಂದೆ ತನ್ನ ಮಕ್ಕಳು ಕೇಳುವುದನ್ನು ಎಲ್ಲವನ್ನ ಆತನ ಈಸ್ಕೊಳ್ಳೋದಕ್ಕೆ ಪ್ರಯಾಸ ಪಡ್ತಾನೆ. ಪಡ್ತಾನೆ ಇಲ್ವಾ? ಪಡಲ್ವಾ? ಪಡ್ತಾನೆ ತಾನೆ. ನಮ್ಮ ತಂದೆ ಆಗಿರುವಂಥ ದೇವರು ಸಹ ನಿಮ್ಮ ಇಷ್ಟಗಳನ್ನು ನೆರವೇರಿಸಲಿಕ್ಕೆ ಆತನ ಯಾವಾಗಲೂ ಬಯಸ್ತಾನೆ. ಆದರೆ ನಮ್ಮಲ್ಲಿ ಭಯಭಕ್ತಿನೇ ಇರೋದಿಲ್ಲ. ನಾವು ತಂದೆಗೆ ಭಯಭಕ್ತಿಯಿಂದ ನಾವು ನಡ್ಕೊಳ್ಳೋದಿಲ್ವೋ, ಆಗ ದೇವರು ನಮ್ಮ ಇಷ್ಟವನ್ನ ನೆರವೇರಿಸೋದಿಲ್ಲ. ನೆರವೇರಿಸಲ್ಲ ದೇವರು ನಮ್ಮ ಇಷ್ಟನ. ನಿಮ್ಮ ಇಷ್ಟ ನೆರವೇರ್ಬೇಕಾ? ಹಾಗಾದ್ರೆ ದೇವರಿಗೆ ಭಯಭಕ್ತಿಯಿಂದ ಇರ್ರಿ. ಬೈಬಲಲ್ಲಿ ಎಸೆಕಿಯ ಅನ್ನುವಂಥ ರಾಜನಿಗೆ ಕಾಯಿಲೆ ಬಂದು ಅವನು ಸುತ್ತೋಗ್ತಾನೆ ಅಂತ ದೇವರು ಹೇಳ್ತಾರೆ. ಆಗ ಎಸೆಕಿಯಲ್ಲಿ ಏನಂತ ಪ್ರಾರ್ಥನೆ ಮಾಡಿದೆ? ಎಸೆಕಿಯನು ಏನಂತ ಪ್ರಾರ್ಥನೆ ಮಾಡಿದೆ? ನನಗೆ ಆಯಸ್ಸನ್ನು ಕೊಡಪ್ಪ, ನಾನು ಇನ್ನೂ ಬದುಕಬೇಕಪ್ಪ ಅಂದಾಗ ದೇವರು ಎಸೆಕಿಯನಿಗೆ 15 ವರ್ಷ ಆಯಸ್ಸನ್ನು ದೇವರು ಕೊಡ್ತಾರೆ. ಈ ಲೋಕದಲ್ಲಿ 100 ವರ್ಷ ಬದುಕೋದಕ್ಕೆ ಎಲ್ಲರಿಗೂ ಇಷ್ಟ ಇದೆ ಅಲ್ವಾ? 100 ವರ್ಷ ಬದುಕಬೇಕಾ? 100 ಏಂಡ್ಲು ಬದುಕಕ್ಕೆ ಎಷ್ಟು ಬದುಕದ ಅಂದ್ರಕ್ಕೆ? 100 ಏಂಡ್ಲು బతకాలి. ఆ 100 ఏళ్ళు బతకాలి అంటే నువ్వు దేవునికి భయభక్తిగా ఉంటే నీ ఇష్టాన్ని దేవుడు నెరవేరిస్తాడు. ಅರ್ಥ ಆಗ್ತಾ ಇದೆಯಾ ನಿಮಗೆ? ಅರ್ಥ ಆಗ್ತಾ ಇದೆಯಾ? இந்த உலகத்தில் ஒரு 100 வருஷம் நம்ம வாழணும் அந்த ஒரு இஷ்டம் எல்லாருக்கும் இருக்குது. நான் நிறைய நாள் வாழணும், நான் சீக்கிரமாக சத்து போகக்கூடாதுன்னு சொல்லிட்டு எல்லாரும் இஷ்டப்படுறாங்க. இன்னைக்கு பைபிள் சொல்லுது, ஆண்டவருக்கு யார் பயபக்தியோடு இருக்கிறாங்களோ அவங்களோட இச்சையை ஆண்டவர் நிறைவேற்றுறாங்களா? இஷ்டம்.
அவங்களோட வாஞ்சை என்ன வாஞ்சை நம்மளுக்கு இந்த உலகத்தில் ஒரு 100 வருஷம் வாழணும், நான் நிறைய வருஷம் இருக்குன்னுட்டு ஒரு இஷ்டம். அந்த இஷ்டத்தை ஆண்டவர் என்ன பண்ணுறாங்களா, நிறைவேற்றுறாங்க. ஹல்லேலூயா. எப்போ ஆண்டவருக்கு நம்ம ಭಯಭಕ್ತಿயோடு இருக்கும்பொழுது. ಅರ್ಥ ಆಗ್ತಾ ಇದೆಯಾ? ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ನಾವು ದೇವರಿಗೆ ಭಯಭಕ್ತಿಯಿಂದ ಇರೋದಾದರೆ ಇನ್ನೂ ನೂರಾರು ಆಶೀರ್ವಾದಗಳಿದ್ದಾವೆ ಬೈಬಲಲ್ಲಿ. ನೀನು ದೇವರಿಗೆ ಭಯಭಕ್ತಿಯಿಂದ ಇದ್ದರೆ ನಿನಗೆ ಲಾಭ ಇದೆ. ಇದೆಯಾ ಇಲ್ವಾ? ಯೋಬನ ಜೀವನವನ್ನು ನಾವು ನೋಡಿದ್ರೆ ಎಲ್ಲ ಆಶೀರ್ವಾದಗಳನ್ನ ನಾವು ಧ್ಯಾನ ಮಾಡಲು ನಾನು ಮುಗಿಸ್ಬಿಡ್ತೀನಿ ಒಂದು 2 ನಿಮಿಷದಲ್ಲಿ. ಯೋಬನ ಬಗ್ಗೆ ಸೈತಾನನ ಹೋಗಿ ಏನಂತ ಕಂಪ್ಲೇಂಟ್ ಮಾಡ್ತಾನೆ? யோபோட வாழ்க்கையை பார்த்துட்டு சாத்தானு ஆண்டவர்கிட்ட போயிட்டு என்ன கம்ப்ளைண்ட் பண்றான்? என்ன சொல்றான்? யோபு, ஆண்டவரே உங்க மேல பயபக்தியோடு இருக்கிறதுக்கு காரணம் என்னன்னா, லாபம் இல்லாம யோபு பயபக்தியோடு இருக்கிறாங்களா ಅಂತೆ ಸಾತಾನ ಆಂಡವರ್ಕಿட்ட ಕೇಳ್ಕರಾನ. ಎಲ್ಲಿದೆ ಸೈತಾನನ ಹೋಗಿ ಏನಂತ ಕೇಳ್ತಾನೆ ದೇವ್ರ ಹತ್ರ? ಭಯಭಕ್ತಿಯಿಂದ ಏನು ಲಾಭ ಇಲ್ಲದೆ ಸೈತಾನನು ಯೋಬನು ದೇವರಿಗೆ ಭಯಭಕ್ತಿಯಿಂದ ಇದಾನ ಅಂತೇಳಿ ಕೇಳ್ತಾನೆ. ಯೋಬು 1:9. ಯೋಬ 1:9 ವಾಕ್ಯವನ್ನು ಓದಿ. ಏನಂತೆ? ಭಯ ಭಕ್ತಿಯನ್ನ ಲಾಭವಿಲ್ಲದೆ ಇಟ್ಟಿದ್ದಾನೋ. யோபு 1:9 என்ன சொல்லுது? தமிழ்ல படிக்கிறீங்களா? ದೇವರಲ್ಲಿ ಭಯಭಕ್ತಿಯನ್ನ ಲಾಭವಿಲ್ಲದೆ ಇಟ್ಟಿದ್ದಾನೋ. படிக்கிறீங்களா? 9 வசனம் 1:9. என்னவா? அப்புறமா ಕನ್ನಡದಲ್ಲಿ என்ன இருக்குதுன்னா, யோபನು ದೇವರಲ್ಲಿ ಭಯಭಕ್ತಿಯನ್ನ ಲಾಭವಿಲ್ಲದೆ ಇಟ್ಟಿದ್ದಾನೋ. எந்த ஒரு பிரயோஜனம் இல்லாம யோபு ஆண்டவருக்கு பயபக்தியோடு இருக்கிறானா அன்ட்டு சாத்தான் கேட்கிறான் ஆண்டவர்கிட்ட. அண்ணா, நம்ம இப்ப பயபக்தியோடு இருக்கும் பொழுது ஒரு பெரிய லாபம் நம்மளுக்கு இருக்குது. ಹಲ್ಲೆಲೂಯಾ. ದೇವರಿಗೆ ಭಯಭಕ್ತಿಯಿಂದ ಇರುವಾಗ ಒಂದು ದೊಡ್ಡ ಲಾಭ ನಮಗೆ ಇದೆ. ಇದೆಯಾ? ಆ ಲಾಭಗಳನ್ನ ಇವತ್ತು ನಾವು ಧ್ಯಾನ ಮಾಡ್ತಾ ಇರೋ. ಕೊರತೆಗಳನ್ನು ನೀಗಿಸ್ತಾರೆ, ನಮ್ಮ ಇಷ್ಟಾರ್ಥನ ದೇವರು ನೆರವೇರಿಸ್ತಾರೆ, ನಮ್ಮ ಸುತ್ತಲೂ ದೂತನ ದೇವರು ದಂಡಾಗಿ ಕಾವಲಾಗಿದ್ದು ಕಾಪಾಡ್ತಾರೆ. ಅಂದ್ರೆ ಒಂದು ದೊಡ್ಡ ಲಾಭ. ದೇವರಿಗೆ ಭಯಭಕ್ತಿಯಿಂದ ಇರೋದ್ರಿಂದ ಲಾಭ ಇದೆಯಾ ನಷ್ಟ ಇದೆಯಾ? ಲಾಭ ಇದೆಯಾ ನಷ್ಟ ಇದೆಯಾ?